ಹಿಡ್ಕೊ ಅಂತ ಬ್ಯಾಟ್ನ ನೋಡಿ ಏನು ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವನ್ ಕನ್ನಡಿಗ ಬ್ಲಾಗ್ಸ್. ಗೈಸ್, ತುಂಬ ದಿನ ಆಯಿತು ಬ್ಲಾಗ್ ಮಾಡಿ. ಏನಾಯಿತು ಅಂತಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಆಮೇಲೆ ಒಂದು ಸ್ವಲ್ಪ ಕೆಲಸ ಆಯಿತು ತುಂಬ, ಅದಕ್ಕೋಸ್ಕರ ಬ್ಲಾಗ್ ಮಾಡಿರಲಿಲ್ಲ. ಇವತ್ತು ಥರ್ಸ್ಡೇ, ರಾಯರ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಹಾಗೆ ಬ್ಲಾಗ್ ಮಾಡೋಣ. ಆಮೇಲೆ ಒಂದು ಸ್ವಲ್ಪ ಬಟ್ಟೆ ತೊಗೊಬೇಕಾಗಿತ್ತು, ಜುಡಿಯೋಗೆ ಹೋಗಬೇಕು. ಜಯನಗರ 4th ಬ್ಲಾಕಲ್ಲಿ ತೊಗೊಳ್ಳೋಣ ಅಂತ ಇದ್ದೀನಿ. ಇವಾಗ ಹೋಗ್ತಾ ಹೆಂಗೆ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್. ಗೈಸ್, ಹಂಗೆ ಅಮೂಲ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತಾಳಂತೆ ನೋಡ್ಬೇಕು ಕಾಣೆ ಸ್ವಾಮಿ ದೇವಸ್ಥಾನಕ್ಕೆ. ಏನು ಅಮೂಲ್ಯ? ಗೈಸ್, ಇವತ್ತಿಂದ ಮೈಕಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಇವಾಗ ಬಂದು ಟೆಂಪಲ್ಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಒಳಗಡೆ ನಿಮಗೂ ದರ್ಶನ ಮಾಡಿಸ್ತೀನಿ, ಬನ್ನಿ. ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾನು ಈ ಮೈಕ್ ತೊಗೊಂಡು ತುಂಬ ದಿನವೇ ಆಯಿತು. ಬುಕ್ ಮಾಡಿದ್ದೆ ಮೀಶೋದಲ್ಲಿ, ಬಂದಾದಮೇಲೆ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿತ್ತು. ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಅವತ್ತಿಂದ ತುಂಬ ದಿನ ಆಗಿತ್ತು ಯೂಸ್ ಮಾಡಿರಲಿಲ್ಲ. ಆಮೇಲೆ ಬ್ಲಾಗು ಕೂಡ ತುಂಬ ದಿನ ಆಗೋಗಿತ್ತು, ಮಾಡಿರಲಿಲ್ಲ. ತುಂಬ ಹುಷಾರಿರಲಿಲ್ಲ ಗೈಸ್, ಅದಕ್ಕೋಸ್ಕರ ಮಾಡಿರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ಲಿ ಬ್ಲಾಗ್ ಮಾಡ್ತೀನಿ. ಆಮೇಲೆ ಏನು ಅಂತಂದರೆ, ನಮ್ಮ ಅಕ್ಕದ ಎಂಗೇಜ್ಮೆಂಟ್ ಇದೆ, ಅದಕ್ಕೋಸ್ಕರ ಹೋಗಿ ಒಂದು ಸ್ವಲ್ಪ ಡ್ರೆಸ್ ತೊಗೊಬೇಕಾಗಿತ್ತು, ಅದೊಂದು ತೊಗೊಬೇಕು. ಜಾಸ್ತಿ ಏನು ತೊಗೊಳ್ಳಲ್ಲ, ಪ್ಯಾಂಟು ಆಲ್ರೆಡಿ ನನ್ನ ಹತ್ರ ಇದೆ. ನಾನು ತೊಗೊಬೇಕಾಗಿರೋದು ಬರೀ ಇದೊಂದೇ ಶರ್ಟ್ ಒಂದು ತೊಗೊಬೇಕು. ಅದೊಂದು ತೊಗೊಂಡು ಇನ್ನೇನಾದರೂ ನೋಡ್ತೀನಿ, ಅಲ್ಲಿ ಏನಾದ್ರು ಚೆನ್ನಾಗಿದ್ದರೆ ತೊಗೊತೀನಿ. ಬನ್ನಿ. ಇವಾಗ ಅದೇನೋ 4th ಬ್ಲಾಕಲ್ಲಿ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಜುಡಿಯೋದಲ್ಲಿ, ಅದಕ್ಕೋಸ್ಕರ ಇವಾಗ ನಾವು JP ನಗರ ಜುಡಿಯೋಗೆ ಹೋಗ್ತಾಯಿದ್ದೀವಿ. ಅಲ್ಲೋಗ್ಬಿಟ್ಟು ನೀನು ಸಿಗ್ತೀನಿ. ಸಿಗೋದಂತೂ ಏನಿಲ್ಲ, ಇವಾಗ ಹಂಗೆ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ, ನೋಡಿರಂತೆ. ನೆಕ್ಸ್ಟ್ ಏನೇನು ಮಾಡ್ತೀನಿ. ಇವಾಗ ಏನಾದ್ರು ತಿನ್ನೋಕೆ ಹೋಗಬೇಕು, ದರ್ಶನ ಮುಗೀತು. ಏನಾದ್ರು ತಿನ್ನೋಕೆ ಹೋಗಿದಾಗ ಅಲ್ಲೂ ಕ್ಲಿಪ್ಸ್ ಹಾಕ್ತೀನಿ, ನೋಡಿರಂತೆ. ಅವಾಗಲೇ ಹೇಳ್ದಂಗೆ ನಾನು ಅಲ್ಲಿಂದ ಬರ್ತಾ ಏನಾದ್ರು ತಿನ್ನಬೇಕು ಅಂತ ಹೇಳಿದ್ದೆ, ಅದು ನಾನು ಮನೇಲೇ ತಿಂದಿದ್ದೆ. ಅಮೂಲ್ಯ ಏನೋ ತೊಗೊತೀನಿ ಅಂತ ಅಂದ್ಲು, ತೊಗೊತಿದ್ದಾಳೆ. ಏನು ತೊಗೊತಿದ್ದಾಳೆ ಅಂತ ನೋಡಬೇಕು. ನೋಡಿ, ಏನು ತೊಗೊಂಡೆ? ಹಾಂ, ಪುಳಿಯೋಗರೆ. ಗೈಸ್, ನಾನು ಅವಾಗ ಸೆಕೆಂಡ್ PU ಇಲ್ಲೇ ಓದ್ತಾ ಇದ್ದ, ಅಂದರೆ ಲಾಸ್ಟ್ ಇಯರೇ ಓದ್ತಾ ಇದ್ದಿದ್ದು. ಓದ್ತಾ ಇದ್ದಾಗ ಇಲ್ಲಿ ತುಂಬ ಸತಿ ಬಂದು ತಿಂತಾಯಿದ್ದೆ. ನಮ್ಮದು ಆಫ್ಟರ್ನೂನ್ ಲಂಚೇ ಇಲ್ಲೇ ಮಾಡ್ತಾಯಿದ್ದೆ ರೆಗ್ಯುಲರ್. ಇವಾಗ ಅಣ್ಣ ಇದ್ದಾರೆ ನೋಡ್ರಿ, ಇಲ್ಲಿ ನೋಡ್ರಿ. ಹಾಂ, ಅಲ್ಲ ಏನು ಮಾಡೋಣ ಹೇಳಿ. ಇವಾಗ ಹೆಂಗೋ ಸೆಕೆಂಡ್ PU ಮುಗೀತು, ಡಿಗ್ರಿಗೆ ಜಾಯ್ನ್ ಆಗಿದ್ದೀವಿ. ನಾವು ಇಲ್ಲೇ ರೆಗ್ಯುಲರ್ ಬರ್ತಾಯಿದ್ದಿದ್ದು. ಇವಾಗ ಅಮೂಲ್ಯ ತೊಗೊಂಡಿದ್ದಾಳೆ. ತಿನ್ಕೊಂಡು ಆಮೇಲೆ ತಿರ್ಗಾ ಜಯನಗರದಲ್ಲಿ ಕಲೆಕ್ಷನ್ ಇಲ್ವಂತೆ, ಏನು ಮಾಡಬೇಕಂತ ನೋಡಬೇಕು. ಹೋಗ್ತೀನಿ, JP ನಗರಕ್ಕೆ ಕಲೆಕ್ಷನ್ಗೆ ಹೋಗ್ತೀನಿ. ಗೈಸ್ ನೋಡಿ, ನಮ್ಮ ಕಾಲೇಜ್ ಹುಡುಗರು ಹೋಗ್ತಿದ್ದಾರೆ, ನನ್ನ ಜೂನಿಯರ್ಸು. ಆಮೇಲೆ ನಾನು ಓದಿದ್ದಿದೆ ಕಾಲೇಜ್ ಗೈಸ್, ಜಯನಗರ ವಿದ್ಯಾ. ಅವಾಗಲೇ ಹೇಳ್ದಂಗೆ ಬಂದ್ವಿ ಜುಡಿಯೋಗೆ. ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಶರ್ಟ್ ಯಾವ್ದಾದ್ರು ಸೆಲೆಕ್ಷನ್ ಮಾಡೋಣ. ಇವಾಗ ಇನ್ನೊಬ್ರನ್ನ ತೋರಿಸ್ತೀನಿ ನಿಮಗೆ, ನೋಡಿ. ಈ ಜುಡಿಯೋಗೆ ಬಂದ್ಬಿಡೋದು, ಬಿಟ್ಟು ಹಾಕ್ಕೊಂಡು ನೋಡೋದು, ಆಮೇಲೆ ಬರೀ ಇಲ್ಲಿ ಯೂಸ್ ಮಾಡಿಬಿಟ್ಟು ಹಂಗೆ ಇಟ್ಬಿಡೋದು. ಬರೀ ಇದೆ ಗೈಸ್, ಎಲ್ಲೇ ಯಾವುದೇ ಹುಡುಗಿ ನೋಡ್ರಿ ಅದೇ ನೋಡಿ, ಬರೋದು ಬಿಟ್ಟು ಹಾಕೊಂಡ್ಬಿಡೋದು. ನಾನು ಅದು ಹಾಕ್ಲೇಬೇಕು. ನಿಮ್ಗೆ ಅವಾಗಲೇ ನಾನು ಹೇಳಿದೆ ಇನ್ನೊಬ್ರನ್ನ ತೋರಿಸ್ತೀನಿ ಅಂತ. ಇವಾಗ ತೋರಿಸ್ತೀನಿ ನೋಡಿ ಅವ್ರನ್ನ. ಯಾರೂ ಇಲ್ಲ ಗೈಸ್, ಹರೀಶ್ ಅಕ್ಕ ಅಂತ. ಅಕ್ಕ ಚೆನ್ನಾಗಿ ಕಾಣ್ತೀರಾ ಬಿಡ್ರಿ.
ಗೈಸ್ ಇವಾಗ ಇವರೇನೋ ಇಲ್ಲಿ ನೋಡ್ತಿದ್ದಾರೆ, ನೋಡಲಿ. ನಾನು ಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಯಾವ್ದಾದ್ರು ಶರ್ಟು ಬ್ಲ್ಯಾಕ್ ಕಲರ್ ಪ್ಯಾಂಟಿಗೆ ಸೆಲೆಕ್ಟ್ ಆಗೋ ಥರ ನೋಡಿ ಅವ್ರ ಕೈಯಲ್ಲಿ ಚೂಸ್ ಮಾಡಿಸ್ತೀನಿ. ನೋಡ್ತೀನಿ ಬನ್ನಿ, ಇವಾಗ ಹೋಗೋಣ. ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಹೋಗ್ಬಿಟ್ಟು ಯಾವ ಶರ್ಟ್ ತೊಗೊತೀನಿ ಅದೆಲ್ಲ ತೋರಿಸ್ತಿದ್ದೀನಿ. ಗೈಸ್ ಇವ್ರಿಗೆ ನನಗೆ ಸೆಲೆಕ್ಟ್ ಮಾಡಿರಿ ಅಂತ ಅಂದರೆ ಇವ್ರು ಬಂದ್ಬಿಟ್ಟು ಇಲ್ಲಿ ಚಿಕ್ಕ ಅಂದರೆ ಕಿಡ್ಸ್ ಸೆಕ್ಷನ್ಗೆ ಬಂದ್ಬಿಟ್ಟು ಏನೇನೋ ನೋಡ್ತವ್ರೆ. ನನಗೇನು ಕಂಟೆಂಟ್ ಬೇಕು, ನನಗೂ ಕಂಟೆಂಟ್ ಸಿಗುತ್ತೆ. ಅದಕ್ಕೆ ಅವ್ರು ಹೆಂಗೆ ಓಡಾಡ್ತಾರೋ ಆ ಥರ ಓಡಾಡ್ಕೊಂಡು ನಾನು ಹೋಗೋದು. ಬನ್ನಿ ಹೆಂಗೆ ಶರ್ಟ್ ನೋಡೋಣ. ಮೇಲೆ ಹೋಗ್ತಾ ಇದ್ದೀವಿ. ಯಾವುದಾದ್ರು ಬ್ಲ್ಯಾಕ್ ಪ್ಯಾಂಟಿಗೆ ಸೆಲೆಕ್ಟ್ ಮಾಡಬೇಕು. ಟಿ ಶರ್ಟ್ ಸಿಕ್ಕಿದ್ರೆ ಟಿ ಶರ್ಟು, ಇದು ಸಿಕ್ಕಿದ್ರೆ ಶರ್ಟ್ ಸಿಕ್ಕಿದ್ರೆ ಶರ್ಟು. ಇವಾಗ ಅವರಿಬ್ಬರಿಗೆ ಹೇಳೋಣ ಯಾವುದಾದ್ರು ಚಾಯ್ಸ್ ಮಾಡಲಿ. ಆಮೇಲೆ ಅದು ಸೆಲೆಕ್ಟ್ ಆಗುತ್ತೋ ಆಗಲ್ವೋ ಅದನ್ನು ನೋಡಿಕೊಂಡು ತೊಗೊಂಡ್ರೆ ಆಯಿತು. ಈಸ್ ನೋಡಿ ಹೆಂಗಿದೆ. ಗೈಸ್ ಜುಡಿಯೋದಲ್ಲಿ ನೋಡಿದ್ವಿ, ಒಂದು ಸ್ವಲ್ಪ ಇಷ್ಟ ಆಗಿಲ್ಲ. ಆಮೇಲೆ ನಮ್ಮದು ಸೈಜ್ ಬೇರೆ ಸಿಕ್ಕಿಲ್ಲ. ಅಂದರೆ ಅದು ಆಗ್ತಿದೆ ಒಂದು ಸ್ವಲ್ಪ ಒಂದೊಂದು ತುಂಬ ಲೂಸ್ ಇದೆ, ಒಂದೊಂದು ಟೈಟ್ ಇದೆ. ಅದಕ್ಕೋಸ್ಕರ ಜುಡಿಯೋ ಪಕ್ಕದಲ್ಲೇ ಇಲ್ಲೇ ಜೊತೆನಗರದಲ್ಲಿ ಇನ್ನೊಂದು ಸ್ಟೋರ್ ಇತ್ತು, ಬಂದ್ವಿ ನೋಡೋಣ ಅಂತ. ಈಗ ಇಲ್ಲಿ ನೋಡ್ತೀವಿ, ಇಲ್ಲಿ ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. If we tried it, we can make. ತೊಗೊಂಡಿದ್ದೆ ಇದು ಯಾವುದು ಈ ನಿಮ್ಗೆ ಇವಾಗ ಒಂದು ಶರ್ಟ್ ತೋರಿಸ್ತೀನಿ. ಅದು ತೊಗೊಂಡಿದ್ದೆ. ಈ ಶರ್ಟ್ನ ಹಾಕೊಂಬಿಟ್ಟು ನುಲಿತಾವ್ರು ಆ ಕಡೆಗೂ ಈ ಕಡೆಗೂ. ಬನ್ನಿ ನೋಡೋಣ. ಇವಾಗ ಈ ಶರ್ಟ್ ತೊಗೊಂಡಿದ್ದೀನಿ. ಮನೇಲಿರೋ ಪ್ಯಾಂಟಿಗೆ ಕರೆಕ್ಟಾಗಿ ಆಗುತ್ತೋ ಅಂತ ಚೆಕ್ ಮಾಡಿಕೊಂಡು ಏನಾದ್ರು ಕರೆಕ್ಟಾಗಿ ಆಗ್ತು ಚೂಸ್ ಆಯಿತು ಅಂತ ಅಂದರೆ ನಾನು ಅದನ್ನೇ ಇಟ್ಕೊತೀನಿ. ಇಲ್ಲ ಅಂತಂದರೆ ಬಂದು ಎಕ್ಸ್ಚೇಂಜ್ ಮಾಡ್ತೀನಿ ಗೈಸ್. ಬನ್ನಿ ಇವಾಗ ಏನಂದರೆ ತೊಗೊಂಡು ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಅದಕ್ಕೋಸ್ಕರ ನಾನು ಕೆಳಗಡೆ ಹೋಗೋದ್ಮೇಲೆ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ. ಬಿಲ್ಲಿಂಗ್ ಮಾಡಿಸ್ಕೊಂಡು ಆಚೆ ಹೋಗಬೇಕು. ತುಂಬ ಕ್ಲಿಪ್ಸ್ ಹಾಕಿದ್ರೆ ಲ್ಯಾಗ್ ಆಗುತ್ತೆ ವೀಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಎಲ್ಲ ಕ್ಲಿಪ್ಸು ಎಲ್ಲ ಪ್ರತಿ ಕಡೆ ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದಿದ್ದೇನೆ ಎಲ್ಲ ಕಡೆ ಹಾಕ್ತೀನಿ. ಎಲ್ಲ ವೀಡಿಯೋಸು ನಿಮ್ಗೆ ಹಾಕ್ಕೊಡ್ತೀನಿ, ನೋಡಿರಂತೆ ಇವತ್ತೆಲ್ಲೆಲ್ಲಿ ಹೋಗಿದ್ವಿ ಅಂತ. ಆಮೇಲೆ ಗೈಸ್ ಬೇಜಾರು ಮಾಡ್ಕೊಬೇಡಿ ಯಾರೂ. ತುಂಬ ದಿನ ಆಯಿತು ನಾನು ವ್ಲಾಗ್ ಬಿಟ್ಟು. ನೆಕ್ಸ್ಟು ನಮ್ಮ ಅಕ್ಕದ ಎಂಗೇಜ್ಮೆಂಟ್ ಇದೆ 17th. ಆವಾಗ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಅದನ್ನು ಬಿಡ್ತೀನಿ. ಆಮೇಲೆ ಅಲ್ಲಿಂದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಇಲ್ಲಿ ಪಿಜ್ಜಾ ಚಾಲೆಂಜು ಮತ್ತು ಒಂದು ಸ್ವಲ್ಪ ಒಂದು ಎಷ್ಟೊಂದು ಚಾಲೆಂಜಸ್ ಇದೆ. ಆಮೇಲೆ ವೀಡಿಯೋಸ್ನ ಮಾಡೋಣ ಅಂತ ಆಮೇಲೆ ಮಾಡ್ತೀನಿ ಗೈಸ್. ನೆಕ್ಸ್ಟು ಯಾವತ್ತೂ ಇದು ಮಾಡಲ್ಲ, ಮಾಡ್ತೀನಿ. ತುಂಬ ಯಾವತ್ತೂ ಲೇಟ್ ಮಾಡಲ್ಲ ವೀಡಿಯೋಸ್ ಬಿಡೋಕ್ಕೆ. ನಾನು ಇನ್ಮೇಲಿಂದ ಮಾಡಿಕೊಡ್ತೀನಿ ಗೈಸ್. ಗೈಸ್ ಬಿಲ್ ಮಾಡಿಸ್ತಾ ಇದ್ದೀನಿ. ಇವಾಗ ನಿಮಗೆ ನಾನು ಬಿಲ್ ಮಾಡಿಬಿಟ್ಟು ಅಂದರೆ ಕ್ಯಾಶು ಪೇ ಮಾಡಿಬಿಟ್ಟು ನಿಮಗೆ ವ್ಲಾಗ್ ಎಂಡ್ ಮಾಡ್ತೀನಿ. ತುಂಬ ಲ್ಯಾಗ್ ಆಗುತ್ತೆ, ಅದಕ್ಕೋಸ್ಕರ ಗೈಸ್ ಸಿಗ್ತೀನಿ. ಇವಾಗ ಅಣ್ಣ ಮಡಚ್ತಿದ್ದಾರೆ, ಅದನ್ನು ಬಿಲ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಇದು ಮಾಡ್ತೀನಿ. ಹೇಳ್ತಿದ್ದೆ ಅಮೂಲ್ಯಾಗ ಹಿಡ್ಕೊ ಅಂತ ಬ್ಯಾಗ್ನ. ಇವಾಗ ಹಿಡ್ಕೊಂಬಿಟ್ಟು ಇದು ಮಾಡ್ತಿದ್ವಿ ಗೈಸ್. ಏನಂತಂದರೆ ಇವಾಗ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟಿಂದ ನಾನು ವ್ಲಾಗ್ನ ಕ್ಲೀನಾಗಿ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಆ ಕಾರಣದಿಂದ ನಾನು ಮಾಡಿರಲಿಲ್ಲ. ಗೈಸ್ ಹಿಂಗೆ ಸಪೋರ್ಟ್ ಮಾಡ್ತೀರಾ. 100 ಸಬ್ಸ್ಕ್ರೈಬರ್ಸ್ ಆಗಿದೆ, ತುಂಬ ಖುಷಿ ಆಯಿತು. ವೀಡಿಯೋಸ್ ಚೆನ್ನಾಗಿ ಹೋಗ್ತಿದೆ, ವ್ಯೂಸ್ ಕೂಡ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾನೆ ಇರಿ ಗೈಸ್. ಇನ್ನೂ ಬೆಳೆಸಿ ಗೈಸ್. ನೀವು ಹೆಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತೀರೋ ಅದೇ ಥರ ನಾವು ಮೋಟಿವೇಟ್ ಆಗುತ್ತೆ, ಅಂದರೆ ವ್ಲಾಗ್ ಮಾಡೋಕ್ಕೆ ಇನ್ನೂ ಮುಂದಕ್ಕೆ. ಅದಕ್ಕೋಸ್ಕರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಬೆಲ್ ಐಕಾನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ. ನಿಮಗೆ ಏನು ಅನಿಸುತ್ತೋ ಹಂಗೆ ಕಮೆಂಟ್ ಮಾಡಿ ಅಷ್ಟೇ ಗೈಸ್. ಬಾಯ್.